ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಗಳೂರು ಬಾಯ್ಸ್ ಹಾಗೂ ಶಾರುಖ್ ಖಾನ್ ಬಾಯ್ಸ್ ನಡುವೆ ಬಿಗ್ ವಾರ್ ನಡೆಯಲಿದೆ. ಬೆಂಗಳೂರಿನಲ್ಲಿ ಪಂದ್ಯ ನಡೆಯೋದ್ರಿಂದ ರನ್ ಹೊಳೆ ಗ್ಯಾರಂಟಿ. ರೆಡ್ ಆರ್ಮಿ ಪಡೆ 2 ಮ್ಯಾಚ್ ಆಡಿದ್ದು 1 ಗೆದ್ದು 1 ಸೋತಿದೆ. ಕೆಕೆಆರ್ ಆಡಿರುವ ಏಕೈಕ ಪಂದ್ಯವನ್ನ ಗೆದ್ದಿದೆ. ಹಾಗಾಗಿ ಇಂದು ಯಾರು ಸುಲಭವಾಗಿ ಪಂದ್ಯವನ್ನ ಸೋಲೋದಿಲ್ಲ. ನಿನ್ನೆ ಸ್ಟೇಡಿಯಂನಲ್ಲಿ 2 ಟೀಮ್ಸ್ನ ಆಟಗಾರರು ಕಠಿಣ ಅಭ್ಯಾಸ ನಡೆಸಿದ್ರು. ಅದರಲ್ಲೂ ರಸೇಲ್ ಮತ್ತು ಕೊಹ್ಲಿ ಸಿಕ್ಸರ್ಗಳ ಪ್ರಾಕ್ಟೀಸ್ ಮಾಡಿದ್ರು. ಇನ್ನು ಈ ಮ್ಯಾಚ್ನಲ್ಲಿ ಹಲವು ಬದಲಾವಣೆಗಳನ್ನ ಮಾಡೋದಕ್ಕೆ ಆರ್ಸಿಬಿ ಪ್ಲಾನ್ ಮಾಡಿದೆ. ಆರ್ಸಿಬಿ ಆಡಿರುವ 2 ಪಂದ್ಯಗಳನ್ನ ಆಡಿರೋದು ಇಬ್ಬರೇ. ಒಂದು ವಿಕೆ, ಇನ್ನೊಬ್ಬರು ಡಿಕೆ. ಉಳಿದ ಬ್ಯಾಟರ್ಸ್ ವಿಫಲರಾಗಿದ್ದಾರೆ. ಇದಕ್ಕೆ ಕಾರಣ ಬ್ಯಾಟಿಂಗ್ ಸ್ಲಾಟ್ ಚೇಂಜ್ ಆಗಿರೋದು. ಸಿಎಸ್ಕೆ ವಿರುದ್ಧ 3ನೇ ಕ್ರಮಾಂಕದಲ್ಲಿ ಆಡಿದ ರಜತ್ ಪಾಟಿದಾರ್ ಮತ್ತು 4ನೇ ಸ್ಲಾಟ್ನಲ್ಲಿ ಮ್ಯಾಕ್ಸ್ವೆಲ್ ಇಬ್ರು ಡಕೌಟ್ ಆಗಿದ್ರು. ಹಾಗಾಗಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಬ್ಯಾಟಿಂಗ್ ಕ್ರಮಾಂಕ ಬದಲಾಯಿಸಿ ಕಳಿಸಲಾಯಿತು. ಫಸ್ಟ್ ಡೌನ್ನಲ್ಲಿ ಕ್ಯಾಮ್ರೋನ್ ಗ್ರೀನ್, ನಂಬರ್ 4ನಲ್ಲಿ ರಜತ್, ನಂಬರ್ 5ರಲ್ಲಿ ಮ್ಯಾಕ್ಸಿ. ಆದರೆ ಮೂವರು ಕೂಡ ವಿಫಲರಾದರು. ಇದು ಆರ್ಸಿಬಿಯನ್ನ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ಕೊನೆಯಲ್ಲಿ ಡಿಕೆ ಮ್ಯಾಚ್ ಫಿನಿಶ್ ಮಾಡಿದ್ರಿಂದ ನಿರಾಳವಾಯಿತು. ಬ್ಯಾಟರ್ಸ್ಗಳಿಗೆ ಮೊದಲು ಬ್ಯಾಟಿಂಗ್ ಕ್ರಮಾಂಕವನ್ನ ಫಿಕ್ಸ್ ಮಾಡುವ ಅಗತ್ಯ ಇದೆ. ಅವರಿಗೆ ಸ್ಲಾಟ್ ಫಿಕ್ಸ್ ಮಾಡಿದರೆ ಆಗ ಅವರೇ ಜವಾಬ್ದಾರಿಯುತವಾಗಿ ಆಟವನ್ನ ಆಡ್ತಾರೆ. ವಿರಾಟ್ ಕೊಹ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ನಾಯಕ ಡುಪ್ಲೆಸಿಸ್, ಡಿಕೆ, ರಾವತ್ ಸಹ ಲಯದಲ್ಲಿದ್ದಾರೆ. ಆದರೀಗ ಗ್ರೀನ್, ಮ್ಯಾಕ್ಸಿ ಮತ್ತು ಪಾಟಿದಾರ್ ಬ್ಯಾಟಿಂಗ್ ಚಿಂತೆಯಾಗಿದೆ. ಈ ತ್ರಿಮೂರ್ತಿಗಳು ಫಾರ್ಮ್ಗೆ ಮರಳಿದ್ರೆ ಇಂದು ಆರ್ಸಿಬಿ ರನ್ ಹೊಳೆಯನ್ನೇ ಹರಿಸಲಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಅನ್ನ ರೆಡ್ ಆರ್ಮಿ ಪಡೆ ಸದ್ಬಳಕೆ ಮಾಡಿಕೊಳ್ಳುತ್ತಿದೆ. ಇದು ಸಹ ಆರ್ಸಿಬಿ ಗೆಲುವಿಗೆ ಕಾರಣವಾಯಿತು. ಬ್ಯಾಟಿಂಗ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನಮ್ಮ ಬೌಲಿಂಗ್ ಯಾವಾಗಲೂ ವೀಕ್ ಆಗಿರುತ್ತೆ. ಅದು ಪ್ರತಿ ವರ್ಷದ ಕತೆ. ಆರ್ಸಿಬಿ ಟೀಮ್ ಯಾವತ್ತೂ ಬ್ಯಾಲೆನ್ಸ್ ಆಗಿ ಇರೋದೇ ಇಲ್ಲ. ಬ್ಯಾಟಿಂಗ್ ಲೈನಪ್ ಯಾವತ್ತೂ ಸ್ಟ್ರಾಂಗ್ ಆಗಿ ಇರುತ್ತೆ, ಆದರೆ ಬೌಲಿಂಗ್ ವಿಭಾಗ ಮಾತ್ರ ಚಚ್ಚಿಸಿಕೊಳ್ತಾನೆ ಇರುತ್ತೆ. ಮೊಹಮ್ಮದ್ ಸಿರಾಜ್, ಅಲ್ಸಾರಿ ಜೋಸೆಫ್, ಯಶ್ ದಯಾಳ್ ವಿಕೆಟ್ ಪಡೆದರು ದುಬಾರಿ ರನ್ ನೀಡುತ್ತಿದ್ದಾರೆ. ಅದರಲ್ಲೂ ಜೋಸೆಫ್ 2 ಮ್ಯಾಚ್ನಲ್ಲಿ 10ರ ಎಕಾನಮಿಯಲ್ಲಿ ರನ್ ನೀಡಿ ಆರ್ಸಿಬಿಗೆ ಮಾರಕವಾಗಿದ್ದಾರೆ. ಸ್ಪಿನ್ನರ್ಸ್ ಹೆಚ್ಚಾಗಿ ಚಮತ್ಕಾರ ಮಾಡ್ತಿಲ್ಲ. ಹಾಗಾಗಿ ಇಂದು ಬೌಲರ್ಸ್ ಸ್ವಲ್ಪ ಒತ್ತಡದಲ್ಲೇ ಆಡಲಿದ್ದಾರೆ. ಬೌಲಿಂಗ್ ವಿಭಾಗವನ್ನ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಬದಲಾವಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹೌದು, ಜೋಸೆಫ್ ಬದಲಿಗೆ ಟಾಪ್ಲಿ ಅಥವಾ ಟಾಮ್ ಕರ್ನ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಬೌಲಿಂಗ್ ಬಲ ಹೆಚ್ಚಾಗಬೇಕಾದ್ರೆ ಜೋಸೆಫ್ ಬದಲಿಗೆ ಬೇರೆ ಯಾರಿಗಾದರೂ ಚಾನ್ಸ್ ಕೊಡಲೇಬೇಕು ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ. ಅಥವಾ ಆಕಾಶ್ ದೀಪ್ ಅವರನ್ನ ಕರೆತಂದು ಬ್ಯಾಟಿಂಗ್ನಲ್ಲಿ ವಿಲ್ ಜಾಕ್ ಅವರಿಗೆ ಅವಕಾಶ ಕೊಟ್ಟರು ಅಚ್ಚರಿ ಇಲ್ಲ. ಏನೇ ಆದರೂ ಇವತ್ತಿನ ಪಂದ್ಯದಲ್ಲಿ 1 ಸ್ಥಾನದಲ್ಲಿ ಬದಲಾವಣೆ ಆಗೋದು ಪಕ್ಕ. ಇನ್ನು ಕೆಕೆಆರ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 4 ರನ್ನಿಂದ ರೋಚಕ ಜಯ ಸಾಧಿಸಿದೆ. ಆ ಪಂದ್ಯ ಗೆಲ್ಲಲು ಮತ್ತು ಕೆಕೆಆರ್ ದೊಡ್ಡ ಮೊತ್ತ ಕೂಡಿ ಹಾಕಲು ಕಾರಣ ಲೋ ಆರ್ಡರ್ ಬ್ಯಾಟರ್ಸ್ ರಸೇಲ್, ರಿಂಕು ಸಿಂಗ್ ಮತ್ತು ರಮಣ್ದೀಪ್ ಸಿಂಗ್ ರನ್ ಹೊಳೆಯನ್ನೇ ಹರಿಸಿದ್ರು. ಹರ್ಷದೀಪ್ ರಾಣಾ ಕೊನೆಯ ಓವರ್ನಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಇದರಿಂದ ಕೆಕೆಆರ್ಗೆ ಗೆಲುವು ದಕ್ಕಿತ್ತು. 4 ಓವರ್ನಲ್ಲಿ 53 ರನ್ ನೀಡಿ ದುಬಾರಿ ಆಗಿದ್ದ 24 ಕೋಟಿಯ ವೀರ ಮಿಚೆಲ್ ಸ್ಟಾರ್ಕ್ ಫಾರ್ಮ್ಗೆ ಮರಳಲೇಬೇಕಾದ ಒತ್ತಡದಲ್ಲಿದ್ದಾರೆ. ಒಟ್ನಲ್ಲಿ ಇಂದು ವೆರಿ ಬಿಗ್ ಫೈಟ್ ನಿರೀಕ್ಷಿಸಲಾಗಿದೆ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ನಲ್ಲಿ ಆರ್ಸಿಬಿ ಗೆದ್ದು ಬೀಗುತ್ತಾ? ಕಾಮೆಂಟ್ ಮಾಡಿ.